ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಒಂದು ಮಾನವೀಯ ನೆಲೆಯಲ್ಲಿ ಅಂತಃಕರಣದ ಒಂದು ಪ್ರಕರಣವನ್ನು ತಮ್ಮೆದುರಿಗೆ ಹೇಳುವ ಪ್ರಯತ್ನ ಮಾಡ್ತೀನಿ. ಏನು ವಿಷಯ ಡಂಕಿ ಕುರಿತು ಮಾತಾಡ್ತೀನಿ. ಕೋರ್ಟಿನಲ್ಲಿ ಬಂದಂಥ ಡಂಕಿ ಪ್ರಕರಣ ಮತ್ತು ಅದರಿಂದ ಆದಂಥ ಭಾಳ ದೊಡ್ಡದಾದಂಥ ಸಮಸ್ಯೆ. ಏನಿದು ಡಂಕಿ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಕ್ರಮವಾಗಿ ವಲಸೆ ಹೋಗುವುದು. ಹಾಗೆ ಅಕ್ರಮವಾಗಿ ಒಂದು ದೇಶಕ್ಕೆ ವಲಸೆ ಹೋಗುವ ಸಂದರ್ಭದಲ್ಲಿ ಮಧ್ಯೆ ಏಜೆಂಟರನ್ನು ಬಳಸಿಕೊಂಡು ಅವರಿಗೆ ನಮ್ಮ ಆಸ್ತಿಯನ್ನು ಕೊಟ್ಟು ಬಿಡೋದು. ನಮ್ಮಲ್ಲಿರುವಂಥ ಎಲ್ಲ ದುಡ್ಡನ್ನು ಅವರಿಗೆ ಕೊಟ್ಟು ನಮ್ಮನ್ನು ಇಂಥ ದೇಶಕ್ಕೆ ತಲುಪಿಸು, ನಾನು ಅಲ್ಲಿ ಹೋಗಿ ಉದ್ಯೋಗವನ್ನು ಮಾಡಿಕೊಂಡು ನನ್ನ ಮನೆಯನ್ನು ಉದ್ಧಾರ ಮಾಡ್ತೀನಿ. ಇದು ನಮಗೆ ಹೆಚ್ಚು ಗಂಭೀರವಾದ ವಿಚಾರ ಅನಿಸೋದಿಲ್ಲ. ಆದರೆ ಸಮಷ್ಟಿ ಪ್ರಜ್ಞೆಯಿಂದ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳ ಅರಿವಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಪ್ರಕರಣವನ್ನು, ಸುಪ್ರೀಂ ಕೋರ್ಟಿನ ಪೀಠದ ಮುಂದೆ ಬಂದಂಥ ಒಂದು ಪ್ರಕರಣವನ್ನು ತಮ್ಮೆದುರಿಗೆ ಹೇಳ್ತೀನಿ. ಈ ಡಂಕಿ ಹಾವಳಿ ಎಲ್ಲಿ ಹೆಚ್ಚಿದೆ ಅಂತಂದರೆ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಅತಿ ಹೆಚ್ಚು ಉಪದ್ರವ ಇದನ್ನು ಕಾಡ್ತಾ ಇರೋದು. ನೀವು ಎಲ್ಲೇ ಹೋದರೂ ನಿಮಗೆ ಪಂಜಾಬ್ನಲ್ಲಿ, ನೀವು ಲೂಧಿಯಾನ ಹೋಗಿ, ಅಮೃತ್ಸರ್ ಹೋಗಿ, ಪಾಣಿಪಟ್ ಹೋಗಿ, ಎಲ್ಲೇ ಹೋದ್ರೂ ನಿಮಗೊಂದು ಬೋರ್ಡ್ ಕಾಣಿಸ್ತೆ, ಕೆನಡಾ ಫ್ರೀ ವೀಸಾ, ಕೆನಡಾ ಫ್ರೀ ಜಾಬ್, ಅಮೇರಿಕಾ ಜಾಬ್, ಅಮೇರಿಕಾ ವೀಸಾ ಇನ್ 10,000 rupees, ಹಾಗೆ ಜಾಬ್ ಇನ್ ಕೆನಡಾ ಫಾರ್ 50,000 rupees. ಈ ರೀತಿಯಾದಂಥ ಜಾಹೀರಾತುಗಳು, ಈ ರೀತಿಯಾದಂಥ ಏಜೆನ್ಸಿಗಳು 10x10 ಒಂದು ರೂಮ್ ಮಾಡಿಕೊಂಡು ಕೂತಿರುವಂಥ ದಲ್ಲಾಳಿಗಳು ನಿಮಗೆ ಹೇರಳವಾಗಿ ಸಿಗ್ತಾರೆ. ಅದು ಬಿಟ್ಟರೆ ಈ ಕಡೆ ನೀವು ಕೇರಳಗೆ ಬಂದರೆ, ಕೇರಳದಲ್ಲಿ ನಿಮ್ಮನ್ನು ದುಬೈ ಕರ್ಕೊಂಡು ಹೋಗ್ತೀನಿ, ಅಬುದಾಬಿ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಒಮಾನ್ಗೆ ಕರ್ಕೊಂಡು ಹೋಗ್ತೀನಿ, ಕತಾರಲ್ಲಿ ಕೆಲಸ ಕೊಡಿಸ್ತೀನಿ, ಗಲ್ಫ್ ದೇಶದಲ್ಲಿ ಕೆಲಸ ಕೊಡ್ತೀನಿ, ಸೌದಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂಥ ಸಾವಿರಾರು ಜನ ಸುಳ್ಳು ದಲ್ಲಾಳಿಗಳು ನಿಮ್ಗೆ ಸಿಗ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ, ಮೊದಲು ಪಾಸ್ಪೋರ್ಟ್ ಮಾಡಿಸ್ಕೊಡ್ತೀನಿ ಅಂತ ಇವ್ರನ್ನ ಬುಟ್ಟಿಗೆ ಹಾಕ್ಕೋತಾರೆ. ಅದಾದಮೇಲೆ ನಿಮ್ಮನ್ನು ಅಲ್ಲಿ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಅವ್ರ ಪಾಸ್ಪೋರ್ಟನ್ನು ತೆಗೆದು ತಮ್ಮ ಹತ್ರ ಇಟ್ಕೋತಾರೆ. ಇವರು ದುಡ್ಡು ಕೊಟ್ಟವರು ಕೇಳಿ 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 ಸುಸ್ತಾಗಿ ಹೋಗ್ತಾರೆ. ಆದರೆ ಅವ್ರನ್ನ ವಿದೇಶಕ್ಕೆ ಕಳಿಸ್ಲಿಕ್ಕಾಗೋದಿಲ್ಲ. ಒಂದು ವೇಳೆ ಕಳಿಸೋದಾದರೂ ಕೂಡ ಕ್ರಮವಾಗಿ ಯಾವ ವಲಸೆ ನೀತಿಯ ಪ್ರಕಾರ ಇಮಿಗ್ರೇಷನ್ ಮೂಲಕ ಕಾನೂನಾತ್ಮಕವಾಗಿ ಕಳಿಸ್ಬೇಕು ಆ ರೀತಿ ಕಳಿಸಲಾರದೆ ಕದ್ದ ದಾರಿಯ ಮೂಲಕ, ಅಂದರೆ ದುಬೈ ಮೂಲಕ, ಅಲ್ಲಿಂದ ಒಮಾನು, ಅಲ್ಲಿಂದ ಪನಾಮಾ ಅರಣ್ಯಗಳನ್ನು ದಾಟಿಕೊಂಡು ಮೆಕ್ಸಿಕೋಗೆ ಬಂದು ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಹೋಗೋದು, ಕೆನಡಾಗೆ ಹೋಗೋದು, ಈ ರೀತಿಯಾದಂಥ ಕಳ್ಳು ದಾರಿಯ ಮೂಲಕ ಡಂಕಿ ಅಂತಾರೆ. ಅದಕ್ಕೆ ಕದ್ದು ಹೋಗೋದಕ್ಕೆ ಡಂಕಿ ಅಂತ ಕರೆಯೋದು. ಆ ರೀತಿ ಕರ್ಕೊಂಡು ಹೋಗುವ ಮೂಲಕ ಬಹಳಷ್ಟು ಹೈರಾನ್ ಪರೇಶಾನ್ ಮಾಡ್ತಾರೆ ಜನರಿಗೆ. ಇದರಿಂದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಸಮಸ್ಯೆ ಏನು ಅಂದರೆ, ಇವರು ಯಾರೂ ಕೂಡ ಕಾನೂನಿನ ಮೊರೆ ಹೋಗಿ ಕಾನೂನಿನಿಂದ ಒಂದು ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾನು ಜಾಬ್ಗೋಸ್ಕರ ಒಬ್ಬ ವ್ಯಕ್ತಿಗೆ ಒಂದು 5 ಲಕ್ಷ ರೂಪಾಯಿ, 20 ಲಕ್ಷ, 10 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನೀನು ಯಾಕೆ ಕೊಟ್ಟೆಪ್ಪ ಅಂತ ಮೊದಲು ಪೊಲೀಸರು ಕೇಳ್ತಾರೆ. ಕೇಸ್ ರಿಜಿಸ್ಟರ್ ಆಗುತ್ತೆ, ಕೇಸು ಸ್ಟ್ಯಾಂಡ್ ಆಗೋದಿಲ್ಲ, ಕೋರ್ಟಿಗೆ ಅಲಿಬೇಕಾಗತ್ತೆ, ದುಡ್ಡು ಹೋದ್ರೆ ಹೋಯ್ತು ಅಂತ, ನಮ್ಮ ನಸೀಬ್ ಚೆನ್ನಾಗಿಲ್ಲ ಅಂಥೇಳಿ ಆತ ಮತ್ತಾವುದೋ ಉದ್ಯೋಗ ಮಾಡಿಕೊಂಡು ತನ್ನ ಕಳ್ಕೊಂಡಿರೋ ದುಡ್ಡಿನ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಜೀವನವನ್ನು ಕಳೀತಾ ಇರ್ತಾನೆ. ಆದರೆ ಕೆಲವೊಬ್ಬರು ಇದನ್ನು ಚಾಲೆಂಜ್ ಮಾಡ್ತಾರೆ. ಈ ರೀತಿ ಯಾವನು ಮೋಸ ಮಾಡಿದಾನೆ, ಡಂಕಿ ಏಜೆಂಟ್ ಅಂತ ಇರ್ತಾನೋ ಆತನನ್ನು ಹಿಡಿದು ಒಳಗೆ ಹಾಕಿಸೋ ಕೆಲಸ ಮಾಡ್ತಾರೆ. ಅಂಥದ್ದೊಂದು ಹರಿಯಾಣದ ಕುಟುಂಬದ ಕಥೆಯನ್ನು ಇವತ್ತು ನಿಮ್ಗೆ ಹೇಳ್ತೀನಿ. ಓಂ ಪ್ರಕಾಶ್ ಅಂಥೇಳಿ ಒಬ್ಬ ಡಂಕಿ ಏಜೆಂಟ್ ಇದ್ದ. ಈ ಓಂ ಪ್ರಕಾಶ್ ಏನು ಮಾಡ್ತಾನೆ, ಒಂದು ಕುಟುಂಬದ ಯುವಕನಿಗೆ ಒಂದು ಆಸೆ ಮತ್ತು ಆಮಿಷವನ್ನು ಒಡ್ತಾನೆ. ನೀನು ನನಗೆ 43 ಲಕ್ಷ ರೂಪಾಯಿ ಕೊಡು, ನಾನಿನ್ನು ಅಮೇರಿಕೆಗೆ ಕೆಲಸ ನಿನಗೋಸ್ಕರ ವ್ಯವಸ್ಥೆ ಮಾಡಿ ನಿನ್ನ ಅಮೇರಿಕಕ್ಕೆ ಕಳಿಸ್ತೀನಿ. ವ್ಯವಹಾರ 60 ಲಕ್ಷದಿಂದ ಶುರುವಾಗುತ್ತೆ, ಆಮೇಲೆ 50 ಲಕ್ಷ ಅಂತಾರೆ, ಕೊನೆಗೆ 43 ಲಕ್ಷ ರೂಪಾಯಿಗೆ ಬಂದು ನಿಲ್ಲತ್ತೆ. 43 ಲಕ್ಷ ನೀನು ಕೊಟ್ಟರೆ ನಾನು ನಿನ್ನ ಕಳಿಸ್ತೀನಿ. ಈತ ತನ್ನ ಹೊಲ ಆಗಿಲ್ಲ ಎಲ್ಲವನ್ನು ಮಾರಿ ಆ ಡಂಕಿ ಏಜೆಂಟ್ಗೆ 43 ಲಕ್ಷ ರೂಪಾಯಿ ಕೊಡ್ತಾನೆ. ಆತ ಓಂ ಪ್ರಕಾಶ್ ಹೇಳಿದ್ದು, ಕಾನೂನಾತ್ಮಕವಾಗಿ ಜಾಬನ್ನು ಕೊಡಿಸಿ ವೀಸಾ ಮಾಡಿಸಿ ಅಮೇರಿಕಕ್ಕೆ ಕಳಿಸ್ತೀನಿ ಅಂತೇಳಿ ದುಡ್ಡಿಸ್ಕೊಂಡಿದ್ದು. ಆದರೆ ಕಾಲಾಂತರದಲ್ಲಿ ಆತನಿಗೆ ಕಳಿಸ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈತ ಪ್ರತಿ ದಿವಸ ಬಂದು ಪೀಡಿಸ್ತಾ ಇರ್ತಾನೆ ವ್ಯಕ್ತಿ, ಆತನಿಗೆ ಕೆಲಸ ಕೊಡಿಸ್ಲಿಕ್ಕಾಗೋಲ್ಲ. ಕೊನೆಗೆ ಡಂಕಿ ಏಜೆಂಟರ ಮೂಲಕ ಈತನನ್ನು ಈ ದುಬೈ, ಒಮಾನು, ಪನಾಮಾ ಅರಣ್ಯದ ಮೂಲಕ, ಮೆಕ್ಸಿಕೋ ಮೂಲಕ ಫೆಬ್ರವರಿ 1, 2025ಕ್ಕೆ ಅಮೇರಿಕೆಗೆ ಕಳಿಸ್ತಾನೆ. ಆತ ಹೈರಾನ್ ಪರೇಶಾನ್ ಆಗಿ ನಡ್ಕೊಂಡು, ನೀರನ್ನು ದಾಟಿಕೊಂಡು, ಸಮುದ್ರದೊಳಗಡೆ ಬೋಟಿಂದ ಹಿಡ್ಕೊಂಡು ಎಲ್ಲವನ್ನು ದಾಟಿಕೊಂಡು ಮೆಕ್ಸಿಕೋ ಮೂಲಕ ಕದ್ದು ಅಮೆರಿಕೆಗೆ ಬಂದು ಇಳಿತಾನೆ.
ಫೆಬ್ರವರಿ 13ಕ್ಕೆ ಆತನನ್ನು ಬಂಧಿಸ್ತಾರೆ. ಈ ಮಧ್ಯೆ ಈತನನ್ನು ಬಂಧಿಸಿದ ಸಂದರ್ಭದಲ್ಲಿ ಯಾವ ಡಂಕಿ ಏಜೆಂಟ್ ಓಂ ಪ್ರಕಾಶ್ ಇದಾನಲ್ಲ, ಆತನ ಕುಟುಂಬದವ್ರು ಹೇಳ್ತಾನೆ, ಯಾವುದೋ ಒಂದು ಸ್ವಲ್ಪ ವಲಸೆ ನೀತಿನಲ್ಲಿ ವ್ಯತ್ಯಾಸ ಆಗಿದೆ, ಡೊನಾಲ್ಡ್ ಟ್ರಂಪ್ ಬಂದಮೇಲೆ ಭಾಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಇನ್ನು 22 ಲಕ್ಷ ರೂಪಾಯಿ ಕೊಡಿ, ಅಂದರೆ ನಾನು ನಿಮ್ಮ ಮಗನನ್ನು ಬಿಡಿಸ್ಕೊಂಬರ್ತೀನಿ ಅಂತ. ಅವರು ಇದ್ದ ಪದ್ದ ಆಸ್ತಿ ಮಾರಿ ಮತ್ತೆ 22 ಲಕ್ಷ ರೂಪಾಯಿ ಆತನಿಗೆ ಕೊಡ್ತಾರೆ ಓಂ ಪ್ರಕಾಶ್ಗೆ. ಫೆಬ್ರವರಿ 16ನೇ ತಾರೀಕಿಗೆ ಕೈಕಾಲು ಕಟ್ಟಿ ಹಾಕಿ ಡೊನಾಲ್ಡ್ ಟ್ರಂಪು ಆತನನ್ನು ಅಮೃತ್ಸರಕ್ಕೆ ತಂದು ಇಳಿಸ್ತಾರೆ. ನಿಮ್ಗೆ ಗೊತ್ತು, ಭಾಳ ದೊಡ್ಡ ಮಟ್ಟದ ಕೋಲಾಹಲ ಐತಿ ದೇಶದಲ್ಲಿ, ವಿವಾದ ಉಂಟು ಮಾಡಿದರು ಕಾಂಗ್ರೆಸ್ನವ್ರು. ಏನಂತ, ಏನು ಮಾಡ್ತಾಯಿದೆ ಭಾರತ ವಿದೇಶಾಂಗ ಸಚಿವಾಲಯ, ನರೇಂದ್ರ ಮೋದಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಭಾರತೀಯರನ್ನು ಕೈಕಾಲು ಕಟ್ಟಿ ಹಾಕಿ ಭಾರತಕ್ಕೆ ತಂದು ಬಿಸಾಕಿ ಹೋಗ್ತಾ ಇದ್ದಾರೆ, ಒಂದು ಚೂರು ಮಾನವೀಯತೆ ಇಲ್ಲ, ಮಾನವ ಹಕ್ಕು ಅನ್ನೋದಕ್ಕೆ ಬೆಲೆನೇ ಇಲ್ಲ ಜಾಗತಿಕವಾಗಿ, ಈ ರೀತಿ ತಂದು ಹಾಕಬಹುದಾ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿತ್ತು ಕಾಂಗ್ರೆಸ್ಸು ಮತ್ತು ವಿಪಕ್ಷದವರು. ವಾಸ್ತವವಾಗಿ ಭಾರತ ದೇಶದ ಬೆಲೆ ಇದರಿಂದ ಕಡಿಮೆ ಆಗತ್ತೆ ಅಂತ ಕಾಂಗ್ರೆಸ್ ಯಾಕೆ ಅರ್ಥ ಆಗೋದಿಲ್ಲ ನಂಗೆ ಗೊತ್ತಿಲ್ಲ. ಈ ರೀತಿಯಾಗಿ ಅಕ್ರಮವಾಗಿ ಹೋಗುವ ಮೂಲಕ ಭಾರತೀಯತೆಯ ಬೆಲೆ ಕಡಿಮೆ ಮಾಡ್ತಾರೆ ಇವರು ಅನ್ನೋದ್ರ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಅವ್ರನ್ನ ಕಟ್ಟಾಕಿ ಕರ್ಕೊಂಬಂದರು ಅನ್ನೋದನ್ನು ದೊಡ್ಡ ವಿಷಯ ಮಾಡಲಾಯಿತು. ಇರಲಿ, ವಿಷಯ ಅದಲ್ಲ. ವಿಷಯ ಏನು, ಈಗ ಫೆಬ್ರವರಿ 16ಕ್ಕೆ ಈತನನ್ನು ಭಾರತಕ್ಕೆ ತಂದು ಹಾಕಲಾಯಿತು. ಆತ ಸುಮ್ಮನೆ ಇರಲಿಲ್ಲ. ಯಾವ ವ್ಯಕ್ತಿ ಈ ರೀತಿ ಪಡಿಪಾಟಲ್ಪಟ್ಟು ಜೀವನದಲ್ಲಿ ಈ ರೀತಿ ಎಲ್ಲಿಯೂ ಪ್ರವಾಸವನ್ನೇ ಮಾಡಬಾರದು, ಅಷ್ಟು ದುಸ್ತರವಾದಂಥ ಪ್ರಯಾಸಕರವಾದಂಥ ಬಳಲಿ ಬೆಂಡಾಗಿ ಹೋದಂಥ ಪ್ರವಾಸ ಆಗಿತ್ತು ಅದು. ಆತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಕೊಟ್ಟು ಈತನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾನೆ ಓಂ ಪ್ರಕಾಶ್ ಮೇಲೆ. ಪೊಲೀಸರು ಈತನ ಮೇಲೆ ವಾರಂಟ್ ಇಶ್ಯೂ ಮಾಡ್ತಾರೆ. ಆತ ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಹೋಗಿ ನನಗೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ, ನನ್ನ ಮೇಲೆ ಈ ರೀತಿ ಕೇಸ್ ಹಾಕಿದ್ದಾರೆ ಒಬ್ಬರು, ನನ್ನನ್ನು ಬಂಧಿಸಲಾಗ್ತಾ ಇದೆ ಅಂತ. ಪಂಜಾಬ್ ಹರಿಯಾಣ ಕೋರ್ಟ್ ಪ್ರಕರಣವನ್ನು ನೋಡತ್ತೆ, ಕೇಸ್ ಹಾಕಿದ್ರಂತ ಅದರ ಡೆನ್ಸಿಟಿಯನ್ನು, ಸಾಂದ್ರತೆಯನ್ನು ಗಮನಿಸುತ್ತೆ. ಈತನಿಗೆ ಆ್ಯಂಟಿಸಿಪೇಟ್ರಿ ಬೇಲ್ನ ಕೊಡಲಿಕ್ಕೆ ಆಸ್ಪದ ಮಾಡಿಕೊಡ್ಲೆ ಅರ್ಜಿಯನ್ನು ವಜಾ ಮಾಡ್ತಾರೆ. ಆತ ಎಂಥ ವ್ಯಕ್ತಿ ಅಂದರೆ, ಎಂಥ ಠಕ್ಕ ಆತ ಅಂದರೆ ಓಂ ಪ್ರಕಾಶ್ ಅನ್ನೋನು ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಮುಂದೆ ಇದರ ವಿಚಾರಣೆ ಬರುತ್ತೆ. ವಿಚಾರಣೆ ಬಂದ ಸಂದರ್ಭದಲ್ಲಿ ಮೈಲಾರ್ಡ್ಗಳು ಹೇಳ್ತಾರೆ, ಮೊದಲನೇದಾಗಿ ಈ ರೀತಿ ಡಂಕಿ ಮೂಲಕ ವ್ಯಕ್ತಿಗಳನ್ನ ಕಳಿಸೋದು ಭಾಳ ದೊಡ್ಡ ಮಟ್ಟದ ಅಪರಾಧ ಇದು. ಅಂಥದ್ರಲ್ಲಿ ನೀನು ನಿನ್ನನ್ನು ಬಂಧಿಸಬಾರದು ಅಂತ ಜಾಮೀನು ಕೊಡಿಸ್ಲಿಕ್ಕೆ ಕೋರ್ಟಿಗೆ ಮೊರೆ ಹೋಗಿದೆಯಾ. ಆ್ಯಂಟಿಸಿಪೇಟ್ರಿ ಬೇಲ್ ಕೊಡೋದಿಲ್ಲ, ನಿನ್ನ ಮೆರಿಟ್ ಇಲ್ಲ ಅಂತ ಪಂಜಾಬ್ ಹರಿಯಾಣ ಕೋರ್ಟು ರಿಜೆಕ್ಟ್ ಮಾಡಿ ಅರ್ಜಿಯನ್ನು ವಜಾ ಮಾಡಿದೆ. ಈಗ ಸುಪ್ರೀಂ ಕೋರ್ಟಿಗೆ ಬಂದು ಕೇಳ್ತಾ ಇದೆಯಾ. ಮೊದಲನೇದಾಗಿ ನಿನ್ನಿಂದಾಗಿ ಕುಟುಂಬ ಬೀದಿಗೆ ಬಂದಿದೆ. ಆತ ಹೊಲ ಗದ್ದೆ ಎಲ್ಲವನ್ನು ಮಾರಿದ್ದಾನೆ. ಈತ ಜೈಲಿಗೆ ಹೋಗುವ ಸಂದರ್ಭದಲ್ಲಿ 22 ಲಕ್ಷ ರೂಪಾಯಿ ಕೊಡಲಿಕ್ಕೆ ಆತನ ಕುಟುಂಬದವರು ಮನೆ ಮಾರಿದ್ದಾರೆ. ಇಷ್ಟಾದ ಮೇಲೆ ನಿನ್ನನ್ನು ಬಂಧಿಸಲಾರದೆ ನಿನ್ನನ್ನು ಬಿಟ್ಟು ಬಿಡಬೇಕು ಅಂತ ಕೋರ್ಟು ನಿರ್ದೇಶನ ಕೊಡಲಿ ಅಂತ ನೀನು ಕೋರ್ಟಿಗೆ ಮೊರೆ ಹೋಗಿದ್ದೀಯಾ. ಆ ರೀತಿ ಮಾಡಲಿಕ್ಕಾಗೋದಿಲ್ಲ. ಪಂಜಾಬ್ ಹರಿಯಾಣ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಏನಿದೆ ಅದನ್ನು ಎತ್ತಿ ಹಿಡಿದು ನಿನ್ನ ಅರ್ಜಿಯನ್ನು ವಜಾ ಮಾಡ್ತೀವಿ ಅಂತ ಹೇಳ್ತಾರೆ. ತನ್ನ ಮೂಲಕ ಯಾವ ವ್ಯಕ್ತಿ ಇದರಿಂದ ಸಂತ್ರಸ್ತಗೊಂಡಿದ್ನೋ ಆತನಿಗೆ ನ್ಯಾಯ ದೊರಕಿದೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಮಗೆ ವಿದೇಶದ ಬಗ್ಗೆ ಇರುವಂಥ ವಿಪರೀತವಾದಂಥ ವ್ಯಾಮೋಹ. ಯಾವುದೋ ಒಂದು ದೇಶಕ್ಕೆ ಹೋದ ತಕ್ಷಣ ನಾವು ದೊಡ್ಡ ಶ್ರೀಮಂತರಾಗಿಬಿಡ್ತೀವಿ, ಅಲ್ಲಿಂದ ಕೋಟ್ಯಾಂತರ ರೂಪಾಯಿ ತೊಗೊಂಬಂದು ನಮ್ಮ ಮನೆಯನ್ನು ಉದ್ಧಾರ ಮಾಡಿಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಯುವತಿ ಅರಬ್ ಎಮಿರೇಟ್ಸ್ನಲ್ಲಿ ನನಗೆ ಬೇಕಾದಂಥ ಒಂದು ಕುಟುಂಬದ ಫ್ಯಾಕ್ಟ್ರಿ ನೋಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಗಮನಿಸಿದೆ. ಅಲ್ಲಿ ಕೆಲಸಗಾರರ ಸ್ಥಿತಿ ಹೇಗಿರುತ್ತೆ ಅಂತಂದರೆ, ಒಂದು ದೊಡ್ಡ ಹಾಲ್ನಲ್ಲಿ ಈ ಬಂಕ್ ಬೆಡ್ ಹಾಕಿರ್ತಾರೆ. ಆ ಬಂಕ್ ಬೆಡ್ನಲ್ಲಿ ಇವರು ಜೀವನ ಮಾಡಬೇಕು. ಒಂದು ಲಾಕರ್ ಕೊಡಲಾಗಿರುತ್ತೆ, ವಾರ್ಡ್ರೋಬ್ ಅಲ್ಲ, ಒಂದು ಲಾಕರು, ಅದರಲ್ಲಿ ಇವರು ಸಾಮಾನುಗಳನ್ನು ಇಟ್ಕೋಬೇಕು. ಒಂದೇ ರೂಮ್ನಲ್ಲಿ 100, 120, 150 ಜನರನ್ನ ಇಟ್ಕೊಂಡಿರ್ತಾರೆ. ಇವರೇ ಬಟ್ಟೆ ಒಗೆದು ಹಾಕ್ಕೋಬೇಕು. ತಿಂಗಳಿಗೆ 30,000ದಿಂದ 40,000 ರೂಪಾಯಿ ಪಗಾರ ಕೊಡ್ತಾರೆ. ಆ 40-50 ಸಾವಿರ ರೂಪಾಯಿ ಪಗಾರಕ್ಕೋಸ್ಕರ ಇವರು ಕತ್ತೆಗಿಂತ ಕಡಿಯಾದಂಥ ಬದುಕನ್ನು, ಸ್ವಾಭಿಮಾನವನ್ನು ಒತ್ತೆ ಇಟ್ಟು ಬದುಕಬೇಕು. ಹೋಗುವಾಗ ಭಾಳ ದೊಡ್ಡ ಮಟ್ಟದ ಕೆಲಸಕ್ಕೆ ಹೋಗ್ತೀವಿ ಅಂತ ಹೋಗಿರ್ತಾರೆ. ಹೋದ್ಮೇಲೆ ಅಲ್ಲಿರುವಂಥ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸು, ಕತಾರು, ಅಲ್ಲಿರುವಂಥ ಶೇಖ್ಗಳು, ಅಲ್ಲಿ ಒಡೆಯರು, ಯಾರ್ದಾರು ಕಂಪ್ನಿ ಒಡೆಯರು, ಅವರು ಈ ಪಾಸ್ಪೋರ್ಟ್ನ ಕಿತ್ತಿಟ್ಕೊಂಡ್ಬಿಡ್ತಾರೆ. ಪಾಸ್ಪೋರ್ಟನ್ನೇ ಇವ್ರು ಕೊಡೋದಿಲ್ಲ. ಇವರು ವಾಪಸ್ಸು ಬರಲಿಕ್ಕಾಗೋದಿಲ್ಲ. ಅಲ್ಲಿ ಕೆಲಸ ಮಾಡಬೇಕು ಅಂತಂದರೆ ರೌರವ ನರಕ, ಅದ್ರ ಮಧ್ಯೆ ತೊಳಲಾಡ್ತಾ ಇರ್ತಾರೆ. ಊರಿಗೆ ಬರುವಾಗ ಹೊಸ ಬಟ್ಟೆ ಹಾಕ್ಕೊಂಡು, ಮಕ್ಕಳಿಗೋಸ್ಕರ ಹೊಸ ಸಾಮಾನು ತೊಗೊಂಡು ಏನೋ ದೊಡ್ಡ ಸಾಧನೆ ಮಾಡಿದ ಹಾಗೆ ನಾಟಕ ಛದ್ಮವೇಷ ಧರಿಸಿ ಊರಿಗೆ ವಾಪಸ್ ಬರ್ತಾರೆ. ಇನ್ನು ಕೆನಡಾಗೆ ಹೋದವ್ರ ಕತೆ ಕೇಳಬೇಕು ನೀವು. ಕೆನಡಾಗೆ ಹೋಗೋರು ಅಲ್ಲಿ ಲಾರಿ ಡ್ರೈವರ್ ಆಗೋದು, ಲಾರಿ ಕ್ಲೀನರ್ ಆಗೋದು,
ಮೆಕ್ಯಾನಿಕ್ ಆಗೋದು, ಸಣ್ಣ ಪುಟ್ಟ ಕೆಲಸ ಮಾಡೋದು, ಸ್ವೀಪರ್ ಆಗೋದು, ಮಾಡೋ ಯಾವ ಕೆಲಸವೂ ಸಣ್ಣದಲ್ಲ, ಬೇರೆ ವಿಚಾರ. ಆದರೆ ಇಲ್ಲಿಂದ ಕೆನಡಾಗೆ ಹೋಗಿ ಕಸ ಹೊಡಿಬೇಕಾದ ಅಗತ್ಯ ಇಲ್ಲ. ನಮ್ಮೂರಲ್ಲೇ ಕಸ ಹೊಡೆದ್ರು ಅದೇ ಸಂಬಳ ನಮ್ಗೆ ಕೊಡ್ತಾರೆ. ಆದರೆ ಹಾಗೆ ಹೋಗುವ ಮೂಲಕ ಭಾರತೀಯ ಪಾಸ್ಪೋರ್ಟ್ನ ಬೆಲೆಯನ್ನು ಇವರು ಕಡಿಮೆ ಮಾಡ್ತಾರೆ. ಭಾರತೀಯ ಪಾಸ್ಪೋರ್ಟ್ನ ಬೆಲೆ ಕ್ರಮಾಂಕ ಇವತ್ತು 83ನೇ ಸ್ಥಾನಕ್ಕೆ ಹೋಗಿದೆ. ಯಾವಾಗಲೂ ಒಂದು ದೇಶದ ಈ ಪಾಸ್ಪೋರ್ಟ್ ಈ ಮೌಲ್ಯ ಏನಿದೆ ಅದ್ರ ಮೇಲೆ ಆ ದೇಶದ ಘನತೆಯನ್ನು ಅಳಿತಾರೆ. ನಮ್ಮ ದೇಶದ ಪಾಸ್ಪೋರ್ಟ್ನ ಬೆಲೆ 83-85ಕ್ಕೆ ಬಂದು ನಿಂತಿದೆ ಅಂತಂದರೆ ಇವತ್ತು ಪಾಸ್ಪೋರ್ಟ್ ಸಿಂಗಾಪುರ್ ಪಾಸ್ಪೋರ್ಟ್ ನಂಬರ್ 1 ಪಾಸ್ಪೋರ್ಟ್ ಅಂತ ಕರೆಸ್ಕೊಳ್ಳುತ್ತೆ, ಜಪಾನ್ ಪಾಸ್ಪೋರ್ಟ್ ನಂಬರ್ 2 ಪಾಸ್ಪೋರ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಭಾರತದ ಪಾಸ್ಪೋರ್ಟ್ ಸಿಂಗಾಪುರು ನಮ್ಮ ಒಂದು 100% ಕಡಿಮೆ ಸಣ್ಣ ದೇಶ. ಅವರು ನಿಯತ್ತಿನಲ್ಲಿ ಪ್ರಾಮಾಣಿಕತೆಯಲ್ಲಿ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾರೆ. ನಾವು ಸುಳ್ಳು ಹೇಳುವ ಮೂಲಕ, ಈ ರೀತಿ ಹೋಗುವ ಮೂಲಕ, ಡಂಕಿ ಮೂಲಕ ಹೋಗಿ ನಮ್ಮ ದುಡ್ಡನ್ನು ಕಳೆದು, ಅದೇ ನೋಡಿ ನಾನು ಹೇಳೋದು, ಒಬ್ಬ ವ್ಯಕ್ತಿ 43 ಲಕ್ಷ ಪ್ಲಸ್ 22 ಲಕ್ಷ 65 ಲಕ್ಷ ಖರ್ಚು ಮಾಡಿದಾನಂತ. ಅದೇ 65 ಲಕ್ಷ ಭಾರತದಲ್ಲಿ ಎಲ್ಲಿಯಾದರೂ ಸರಿಯಾಗಿ ದುಡ್ಡನ್ನು ತೊಡಗಿಸಿ ಯಾವುದೋ ಉದ್ಯೋಗ ಮಾಡಿದರೆ ಖಂಡಿತವಾಗಿ ಆತನಿಗೆ ಒಳ್ಳೆಯ ಭವಿಷ್ಯ ಇದ್ದೇ ಇರ್ತಿತ್ತು. ಆದರೆ ಈ ರೀತಿ ಡಂಕಿ ಮೂಲಕ ಹೋಗಿದ್ದರಿಂದಾಗಿ ಪರಿಪಾಟ್ಲು ಪಡಬೇಕಾಯ್ತು. ಇನ್ನೂ ಆತನ ದುಡ್ಡು ಬಂದಿಲ್ಲ, ಆದರೆ ಆತನನ್ನು ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಆತನ ಸಂಕಲ್ಪ ಯಶಸ್ವಿಯಾಗಿದೆ. ಆದ್ದರಿಂದ ಯಾವತ್ತೂ ವಿದೇಶಕ್ಕೆ ಹೋಗಬೇಕಾದಂಥ ಸಂದರ್ಭ ಬಂದಾಗ ನಾನು ಹೋಗ್ತಾ ಇರೋದು ಕಾನೂನಾತ್ಮಕವ, ನನ್ನ ದೇಶಕ್ಕೆ ಗೌರವ ತರುವ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ, ನೋಡಬೇಕಲ್ವಾ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.